ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಸಬ್ಸಿಗೆ ಸೊಪ್ಪಿನ ದೋಸೆ ಹೇಗೆ ಮಾಡೋದು, ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ. ಇದ್ಯಾವುದಪ್ಪ ಪಾಲಕ್ ಸೊಪ್ಪು ದೋಸೆ ಕೇಳ್ತೀರಾ, ಮೆಂತ್ಯ ಸೊಪ್ಪಿನ ದೋಸೆ ಕೇಳ್ತಿದ್ದೀವಿ, ಸಬ್ಸಿಗೆ ಸೊಪ್ಪಲ್ಲಿ ದೋಸೆನ ತುಂಬಾ ಅದ್ಭುತವಾಗಿರುತ್ತೆ. ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಹೆಲ್ತಿ ಕೂಡ. ಅದು ಈ ವೆದರಲ್ಲಂತೂ ತುಂಬ ಮಾಡಿಸಿದ್ದು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ 1.5 ಲೋಟದಷ್ಟು ಅಕ್ಕಿನ ಒಂದು 3 ಅಥವಾ 4 ಅವರ್ಸ್ ನೆನೆ ಹಾಕ್ತೀನಿ. ಇಲ್ಲ ಓವರ್ ನೈಟ್ ನೆನೆ ಹಾಕಿದ್ರೂ ಬೆಳಗ್ಗೆ ಮಾಡ್ಕೋಬೋದು. ಇಲ್ಲ ಅಂದರೆ 3 to 4 ಅವರ್ಸ್ ನೆಂದರೆ ಸಾಕು. ಒಂದು ಕಡೆ ನೆನೆಯಕ್ಕೆ ಬಿಡೋಣ. ನಂತರ ಸಬ್ಸಿಗೆ ಸೊಪ್ಪು 1 ಕಟ್ಟನ್ನು ತಗೊಳ್ಳೋಣ. ಅದಕ್ಕೆ 2 ಹಸಿಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ತೊಳಿರಿ. ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಬಿಡೋಣ. ನೀರು ಕಾದ ನಂತರ ಸಬ್ಸಿಗೆ ಸೊಪ್ಪನ್ನು ತೊಳೆದಿರೋ ಅಂಥದ್ದನ್ನು ಬೇಯೋದಕ್ಕೆ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀವು ಅದೇ ಥರ ಹಾಗೇ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಸ್ವಲ್ಪ ಸಿದ್ರೆ ಥರ ಸಿಗುತ್ತೆ. ಅದರಿಂದ ಬೇಯಿಸಿ ರುಬ್ಕೊಳ್ಳೋಣ. ನಂತರ ಅಕ್ಕಿ ನೋಡಿ 3-4 ಅವರ್ಸ್ ಆದಮೇಲೆ ಈ ಥರ ನೆಂದಿದೆ. ಅದಕ್ಕೆ 1 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸಣ್ಣ ಬೌಲಲ್ಲಿ ತೆಂಗಿನ ತುರಿ ಹಾಕ್ತಿದ್ದೀನಿ. ನಂತರ ನೋಡಿ ಸಬ್ಸಿಗೆ ಸೊಪ್ಪು ಇಷ್ಟು ಬೆಂದರೆ ಸಾಕು. ಸ್ಟವನ್ನು ಆಫ್ ಮಾಡಿ ಆರಿದ ನಂತರ ಅಕ್ಕಿ ಜೊತೆ ಹಾಕಿ ರುಬ್ಬಿದ್ರೆ ಸಾಕು. ಸ್ವಲ್ಪ ಆರೋದಕ್ಕೆ ಬಿಡೋಣ. ನೋಡಿ ಈ ಥರ ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನುಣ್ಣಗೆ ರುಬ್ಬೇಕಿದನ್ನು. ನೀವು ಇನ್ಸ್ಟಂಟಾಗಿ ಹಾಕ್ಕೋಬೋದು, ಇಲ್ಲಾಂದರೆ 1 ಅವರ್ ನೆನೆಯೋದಕ್ಕೆ ಬಿಟ್ಟು ಹಾಕ್ಕೋಬೋದು ದೋಸೆನ. ತುಂಬಾ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ಆದಂಥ ದೋಸೆ ರೆಸಿಪಿ ಇದು. ನೋಡಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡಿ ನಂತರ ಇನ್ನೊಂದು ಬ್ಯಾಚು ರುಬ್ಕೊಂಡು ಇದೇ ಥರ ಹಾಕೊಂಬಿಡಿ. ಫಸ್ಟು ಸೊಪ್ಪೆಲ್ಲ ಇತ್ತಲ್ಲ, ಅದು ಸ್ವಲ್ಪ ಗ್ರೀನಿಶ್ ಇತ್ತು. ಸೊಪ್ಪು ತೆಗೆದ್ಮೇಲೆ ಸ್ವಲ್ಪ ವೈಟ್ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ಒಂದು ತಟ್ಟೆ ಮುಚ್ಚಿ ಒಂದು ಕಡೆ ಇಡೋಣ. ಇದಕ್ಕೆ ನೀವು ಯಾವ ಥರ ಚಟ್ನಿ ಬೇಕಾದರೂ ಮಾಡ್ಕೋಬೋದು, ಗೊಜ್ಜು ಬೇಕಿದ್ದರೂ ಮಾಡ್ಕೋಬೋದು. ಬಟ್ ಇದಕ್ಕೆ ತೆಂಗಿನಕಾಯಿ ಚಟ್ನಿನೇ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಮಕ್ಳಿಗಾದರೆ ಸ್ವಲ್ಪ ಮೊಸರಲ್ಲಿ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಗಟ್ಟಿಯಾದರೆ ನೀರನ್ನು ಆ್ಯಡ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಆದ ನಂತರ ಈಗ ಒಂದು ಹೆಂಚನ್ನು ಕಾಯೋದಕ್ಕೆ ಇಟ್ಟಿರ್ತೀನಿ ಸ್ಟವ್ ಮೇಲೆ. ನೋಡಿ ಹೆಂಚು ಕಾದಿದೆ, ದೋಸೆ ಹೆಂಚು. ಇದು ಸ್ವಲ್ಪ ಐರನ್ ತವ ಆದ್ದರಿಂದ ಇದಕ್ಕೆ ಈರುಳ್ಳಿ ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಉಜ್ಜಿದ್ರೆ ದೋಸೆ ಚೆನ್ನಾಗಿ ಏಳುತ್ತೆ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ನಂತರ ದೋಸೆ ಬ್ಯಾಟರ್ನ 1 ಸೌಟಷ್ಟು ಹಾಕಿ ನಿಮಗೆ ಎಷ್ಟು ಅಗಲ ಬೇಕು, ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ದೋಸೆನ ಹಾಕೊಂಡ್ರೆ ನೋಡಿ ಬಿಸಿಯಾದ ರುಚಿಯಾದ ಸಬ್ಸಿಗೆ ಸೊಪ್ಪಿನ ದೋಸೆ ರೆಡಿ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ರೆ ನಿಮ್ಮ ಇಷ್ಟ, ಎಣ್ಣೆನೋ ಬೆಣ್ಣೆನೋ ತುಪ್ಪನೋ ಏನು ಬೇಕಾದರೂ ಮೇಲೆ ಹಾಕೋಬೋದು. ಸಬ್ಸಿಗೆ ಸೊಪ್ಪು ಈ ವೆದರಲ್ಲಿ ತುಂಬಾ, ಅದು ಬಾಣಂತಿಯರಿಗಂತೂ ಮಾಡಿಸಿದಂಥ ದೋಸೆ ಇದು. ಬಾಣಂತಿಯರಿಗೆ ಸಬ್ಸಿಗೆ ಸೊಪ್ಪು ಜಾಸ್ತಿ ಕೊಡ್ತಾರೆ. ಬರೀ ಸಬ್ಸಿಗೆ ಸೊಪ್ಪಲ್ಲಿ ಸಾಂಬಾರು ಮಾಡಿಕೊಟ್ಟಿರ್ತೀರ, ಈ ಥರ ದೋಸೆನೂ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ ದೋಸೆನ. ನೋಡಿ ಕಲ್ಲರು ಹೇಗೆ ಅದ್ಭುತವಾಗಿದೆ ಅಂತ. ಇದೇ ಥರ ಮಿಕ್ಕಿದ ದೋಸೆಗಳನ್ನು ಹಾಕಲಿ, ಸ್ವಲ್ಪನೂ ಕಿತ್ತೋಗೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ಥರ ಬರುತ್ತೆ ಅಂತ ದೋಸೆ. ಬಿಸಿಯಾದ ರುಚಿಯಾದ ಸಬ್ಸಿಗೆ ಸೊಪ್ಪಿನ ದೋಸೆ ಮತ್ತು ಕಾಯಿ ಚಟ್ನಿ, ಮೊಸರು ತುಂಬಾ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ. ಮಾಡಿ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.